ಅಂಬೇಡ್ಕರ್ ನಗರ ಶಾಲೆಗೆ ಅಲ್ವಿದಾ ಹೇಳುತ್ತಾ ನನ್ನ ಮಿತ್ರ ಹುಡುಕುತ್ತಿರುವುದು ನಿಷ್ಠೆಯ ಹೊಸ ಮಾರ್ಗಗಳನ್ನು. ಆದರೆ ನನ್ನ ಆಸೆ ದಬ್ಬಾಳಿಕೆಯ ಎಲ್ಲೆಗಳನ್ನು ಮೀರುವುದು. ಭಗತ್ ಸಿಂಗ್. ಈ 17 ವರ್ಷಗಳ ಸರ್ಕಾರಿ ಶಾಲಾ ಸೇವೆಯಲ್ಲಿ ನನಗೆ ಅಪಾರ ಸಾರ್ಥಕತೆಯನ್ನು, ಸ್ವಸಂತೃಪ್ತಿಯನ್ನು ತಂದುಕೊಟ್ಟಿದ್ದು ಈ ನಿಡುಗುಂದಿಯ ಅಂಬೇಡ್ಕರ್ ನಗರದ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ಗೋಡೆಯ ಚಿತ್ರಗಳಲ್ಲಿ ನನ್ನದೇ ಬದುಕಿನ ಅಪಾರ ಸಂತಸವಿದೆ, ಸಂಭ್ರಮವಿದೆ. ಗಿಡ, ಮರ, ಹೂವು, ಹಕ್ಕಿ, ಗುಬ್ಬಚ್ಚಿಗಳಲ್ಲಿ, ಮಕ್ಕಳ ನಗುವಿನಲ್ಲಿ ನನ್ನದೇ ನರನಾಡಿಯ ಜೀವರಕ್ತವೇ ಪ್ರವಹಿಸುತ್ತದೆ ಎಂದು ಭ್ರಮಿಸಿದವನು, ಸಂಭ್ರಮಿಸಿದವನು ನಾನು. ಅಕ್ಷರದ ಜೊತೆಗೆ ಅನೇಕ ಹೇಳಿಕೊಳ್ಳಲಾಗದ ಸಂಕಟ ಹೊತ್ತು ಬರುವ ನಮ್ಮ ಅಂಬೇಡ್ಕರ್ ನಗರದ ಮಕ್ಕಳ ಬಾಲ್ಯವನ್ನು ಸಹ್ಯವಾಗಿಸುವ ಬಹುದೊಡ್ಡ ಕನಸನ್ನು ನನಸು ಮಾಡಿಕೊಂಡ ಸಾರ್ಥಕತೆ ನಮ್ಮದು. ಇದು ನನ್ನ ಮತ್ತು ನಮ್ಮ ಶಾಲೆಯ ಮಕ್ಕಳ ಮೇಲೆ ಅಪಾರ ನಂಬಿಕೆ, ಪ್ರೀತಿ ಇಟ್ಟ ಶಿಕ್ಷಣ ಪ್ರೇಮಿಗಳ ಉದಾರತೆಯಿಂದ ಸಾಧ್ಯವಾದದ್ದು. ಇಂಥ ನನ್ನದೇ ಆತ್ಮದ ಕೊಂಡಿಯಂಥ ಶಾಲೆಗೆ ಈಗ ಅಲ್ವಿದಾ ಹೇಳುವ ಸಮಯ ಬಂದಿದೆ. ಈ ಕುರಿತು ಯಾವುದೇ ಬೇಸರ, ದುಃಖ ಅಥವಾ ಸಂಕಟವಿಲ್ಲ ಎಂದು ಹೇಳಿದರೆ ನನಗೆ ನಾನೂ ಸಹ ಅಪ್ರಾಮಾಣಿಕನಾಗುತ್ತೇನೆ. ಅವ ಏನು ಬಿಡ ಮಾಸ್ತರ, ತಾಯಿಯನ್ ತನ್ನ ಜೇಬಿಂದ ಸಾಲಿಗೆ ಹಾಕ್ತಾನ, ಯಾರೋ ಕೊಡ್ತಾರ ತಂದು ಸಾಲಿಗೆ ಹಾಕ್ತಾನ ಎಂದು ನನ್ನ ಆಡಿಕೊಳ್ಳುವ ಸಮಾಜಕ್ಕೆ ನಾನು ಯಾರನ್ನೋ ನಮ್ಮ ಶಾಲೆಗೆ, ಮಕ್ಕಳಿಗೆ ಸಹಾಯ ಮಾಡಿ ಎಂದು ಕಾಡಿ ಬೇಡುವಾಗ ನನ್ನನ್ನೆಷ್ಟು ಜನ ತೃಣವಾಗಿ ಕಾಣುತ್ತಾರೆಂದೂ ಭಾವಿಸುವುದಿಲ್ಲ. ಆತ್ಮಗೌರವ, ಸ್ವಾಭಿಮಾನ ಪದಗಳು ನನಗೆ ಗೊತ್ತಿಲ್ಲ ಎಂದು ನಾನು ಮತ್ತೆ ಯಾರಿಗೋ ಏನನ್ನೋ ಕೊಡಿಸಿ ಎಂದು ದುಂಬಾಲು ಬೀಳುವಾಗ ನಾನು ಒಳಗೆ ಬಿಕ್ಕಿದ್ದು ಅಂಥವರಿಗೆ ಕೇಳಿಸುವುದಿಲ್ಲ. ಅದಕ್ಕೆ ನಾನು ಈಗಲೂ ಭಾವಿಸುವುದು ಬದಲಾವಣೆಗೆ ಸಮಾಜವೂ ಸಿದ್ಧಗೊಳ್ಳಬೇಕೇನೋ ಅಂತ. ವಿನಾಕಾರಣ ನನ್ನನ್ನು ಸುಡುತ್ತೇನೆಂದು ಧಮಕಿ ಹಾಕಿದ್ದ ಆ ಕ್ಲರ್ಕ್ ಇನ್ನೂ ಅದೇ ಕುರ್ಚಿಯಲ್ಲಿ ಆರಾಮವಾಗಿದ್ದಾನೆ. ನಮ್ಮೆಲ್ಲ ಪ್ರತಿಭಟನೆ, ಶಿಕ್ಷಣ ಸಚಿವರು ನ್ಯಾಯ ಕೊಡಿಸುವುದಾಗಿ ಹೇಳಿದ್ದ ಭರವಸೆ ಎಲ್ಲವೂ ಆತನಲ್ಲಿ ಸಣ್ಣ ವಿಚಲತೆಯನ್ನು ಉಂಟು ಮಾಡಲಿಲ್ಲ. ನಮ್ಮ ಶಾಲಾ ಆವರಣದಲ್ಲಿಯೇ ಅಂಗನವಾಡಿಗೆ ಅವಕಾಶ ಮಾಡಿಕೊಡೋಣ ಸರ್, ಆ ಮಕ್ಕಳು ಮುಂದೆ ನಮ್ಮ ಶಾಲೆಗೆ ಬರ್ತಾರೆ ಎಂದು ವಿನಂತಿಸಲು ಹೋದಾಗ ಯು ಗೆಟ್ ಔಟ್ ಆಫ್ ಮೈ ಚೇಂಬರ್ ಎಂದು ಆ ಅಧಿಕಾರಿ ಗದರಿಸಿದಾಗ ನನಗೆ ಹೆಚ್ಚೇನೂ ನೋವಾಗಲಿಲ್ಲ. ಬದಲಾಗಿ ನಾನು ರಾಷ್ಟ್ರಪತಿಗಳಿಂದ ಸ್ವೀಕರಿಸಿದ್ದ ಇಂಗ್ಲಿಷ್ ಸಾಹಿತ್ಯದ ಚಿನ್ನದ ಪದಕ ನಕ್ಕಿತ್ತು ಅಷ್ಟೆ. ನನಗೆ ಇಂಗ್ಲಿಷೇ ಬರೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಅವಮಾನ ನನ್ನನ್ನು ಬಾಧಿಸುತ್ತಿರಲಿಲ್ಲ ಎಂದೆನಿಸಿದ್ದು ನಿಜ. ಅಧಿಕಾರಶಾಹಿಯ ಕಬಂಧ ಬಾಹುವಿನಲ್ಲಿ ಅನೇಕರು ನನ್ನಂತೆ ಬೇಯುತ್ತಲೇ ಇದ್ದಾರೆ, ನಾನೊಬ್ಬನೇ ಅಲ್ವಲ್ಲ. ಜೀವನದಲ್ಲಿ ಮೊದಲ ಬಾರಿಗೆ ನನ್ನವ್ವ ನಾನಿದ್ದಲ್ಲಿಗೆ ಬಂದಿದ್ದಳು. ಆಕೆಯನ್ನು ಯಡೂರಿನ ದೇವಸ್ಥಾನಕ್ಕೆ ಅವಳ ಇಚ್ಛೆಯಂತೆ ಕರೆದುಕೊಂಡು ಹೊರಟಿದ್ದೆ. ಅಂದು ಭಾನುವಾರ. ಪಟ್ಟಣದ ನಡು ರಸ್ತೆಯಲ್ಲಿ ನನ್ನ ಏ ವೀರಣ್ಣ ಎಂದು ಏಕವಚನದಲ್ಲಿ ಕರೆದು ತರುಬಿದ ಅಧಿಕಾರಿ, ಮೊನ್ನೆ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗ ಶಾಲೆ ಬಿಟ್ಟು ಎಲ್ಲಿ ಹೊರಟಿದ್ದಿ ಎಂದು ಗದರಿದ. ನನ್ನವ್ವ ಗಾಬರಿ ಬಿದ್ದು ನನ್ನನ್ನೇ ನೋಡುತ್ತಾ ನಿಂತಿದ್ದಳು. ಅವ್ವನಿಗೆ ಮುಜುಗರವಾಗದಿರಲೆಂದು ನಾನು ತಾಳ್ಮೆಯಿಂದ ವಿನೀತನಾಗಿ, ಸರ್, CRP ಅವರು ಅನುದಾನ ಜಮೆಯಾಗಿರುವ ಬಗ್ಗೆ ಮಾಹಿತಿ ಕೇಳಿದ್ರು, ಅದಕ್ಕೆ ಪಾಸ್ಬುಕ್ ಎಂಟ್ರಿ ಮಾಡಿಸಲು ಬ್ಯಾಂಕಿಗೆ ಹೋಗಿದ್ದೆ ಎಂದೆ. ಸಮಾಧಾನಗೊಳ್ಳದ ಆತ ನಡು ರಸ್ತೆಯಲ್ಲಿ ಜೋರು ಧ್ವನಿಯಲ್ಲಿ, BO ಕರ್ಕೊಂಡು ನಿನ್ನ ಸಾಲಿಗೆ ವಿಸಿಟ್ ಮಾಡವಿದ್ದೆ, ಸಸ್ಪೆಂಡ್ ಮಾಡಿಸ್ತಾ ಇದ್ದೆ ಎಂದು ಮತ್ತೆ ಗದರಿದ. ಅವ್ವನ ಕಣ್ಣು ತೇವಗೊಂಡಿದ್ದುವು. ನನಗೂ ಸಂಯಮ ಮೀರಿ 2 ವರ್ಷ ಕೊರೋನಾ ಅವಧಿಯಲ್ಲಿ ನೀವೆಲ್ಲ ಸುರಕ್ಷಿತವಾಗಿ ಉಂಡು ಆಸೆ ಮಲಗಿಕೊಂಡು ಸರ್ಕಾರಿ ಸಂಬಳ ತೆಗೆದುಕೊಳ್ತಿದ್ದಾಗ ನಾವು ಪ್ರಾಣ ಪಣಕ್ಕಿಟ್ಟು ಶಾಲೆ ಕಟ್ಟಿದೆವು ಸರ್ ಎಂದೆ. ಆ ಅಧಿಕಾರಿ ಬೇರಿಕಿತ್ತ. ಅವ್ವನಿಗೆ ಹೇಗೋ ಸಮಾಧಾನ ಮಾಡಿದೆ. ಆದರೆ ಆಕೆ ಸಂಕಟವನ್ನೇ ಉಂಡಳು. ನನಗೆ ಹೇಳಲಿಲ್ಲವಷ್ಟೆ. ಈಗ ಅದೇ ಅಧಿಕಾರಿ ಮತ್ತೆ ದಬ್ಬಾಳಿಕೆ ಮಾಡ್ತಿದ್ದಾನೆ. ನಾನಿದ್ದಲ್ಲಿಗೆ ತನ್ನ ದಂಡನ್ನೆಲ್ಲ ಕರೆದುಕೊಂಡು ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಾನಂತೆ. ಆಡಿಯೋ ಕೂಡ ಇದೆ. ಅದು ನಾನು ಒಂದು ಅರ್ಜಿ ಹಾಕದ ಘೋರ ಅಪರಾಧಕ್ಕೆ. ಇನ್ನೊಬ್ಬನಿದ್ದಾನೆ, ತಾನು ತನ್ನ ಜೀವನದಲ್ಲಿ ಏನೂ ಕಿಸಿಯದಿದ್ರೂ ದುರಹಂಕಾರವನ್ನೇ, ದರ್ಪವನ್ನೇ ಉಸಿರಾಡುತ್ತಾ ಸದಾ ಮತ್ತೊಬ್ಬರನ್ನ ವಿನಾಕಾರಣ ಇರಿಯುವ ಶಿಕ್ಷಣಾಧಿಕಾರಿ. ಇವು ಯಾವುವೂ
ನಾನು ಅಂಬೇಡ್ಕರ್ ನಗರದ ಶಾಲೆಯನ್ನು ತೊರೆಯುತ್ತಿರುವುದಕ್ಕೆ ಕಾರಣಗಳಲ್ಲವಾದರೂ ಇವು ಕೂಡ ನಿಜವೇ. ಸೋಲು ಕೂಡ ಗೆಲುವೇ ಅಲ್ವೇ? ಗೆಲುವು ಮಾತ್ರ ಗೆಲುವು ಅನ್ನಬೇಕೇಕೆ? ನಮ್ಮ ಬದುಕಿನ ಪದಕೋಶಗಳಿಗೆ ನಾವೇ ಅರ್ಥ ಕೊಟ್ಟುಕೊಂಡರಾಯಿತು. ಈಗಂತೂ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಾಗಿದೆ. ನನ್ನ ಪ್ರೀತಿಯ ಮಹೋನ್ನತ ಶಾಲೆಗೆ ಅಲ್ವಿದಾ ಹೇಳುವ ಸಮಯ ಬಂದಿದೆ. ಇಷ್ಟು ವರ್ಷ ನನಗೆ ನಾನು ಕಲಿಸಿದ ನನ್ನ ಶಾಲೆಯ ಮಕ್ಕಳನ್ನು ಮತ್ತು ನನಗೆ ಪರಮಾನಂದವನ್ನು ಸದಾ ಉಣಿಸುತ್ತಿದ್ದ ನೂರಾರು ಗುಬ್ಬಚ್ಚಿಗಳ ಸಂಗೀತ ಕಚೇರಿ ನನ್ನೆದೆಯಲ್ಲಿ ಸದಾ ಹಸಿರಾಗಿರುತ್ತಾರೆ, ಅನುರಣಿಸುತ್ತದೆ. ಮುಂದೆ ಎಲ್ಲಿಯೇ ಹೋದರೂ ಈ ಅವಮಾನ ಸಂಕಟಗಳು ನನ್ನ ಬೆನ್ನ ಹಿಂದೆಯೇ ಬರಬಹುದು, ಆದರೆ ಸ್ವಲ್ಪ ಕಡಿಮೆಯಾಗಬಹುದು ಎಂದು ನಂಬುತ್ತೇನೆ. ಇಲ್ಲಿ ಯಾರೂ 1000 ವರ್ಷ ಬದುಕುವುದಿಲ್ಲ. ಬದುಕಿದ್ದಾಗ ಮತ್ತೊಬ್ಬರನ್ನ ನೋಯಿಸಬಾರದು ಅಷ್ಟೆ. ಮತ್ತು ನಾನೊಬ್ಬನೇ ಯಾರಿಗೂ ಯಾವುದಕ್ಕೂ ಅನಿವಾರ್ಯವೂ ಅಲ್ಲ, ವಿಶಿಷ್ಟವೂ ಅಲ್ಲ ಎಂದು ಆಳವಾಗಿ ನಂಬುತ್ತಲೇ ನಮ್ಮ ಚೇತನದ ಆಳವನ್ನು ದುಃಖ ಕೊರೆದಷ್ಟು ಸುಖ ಅದನ್ನು ತುಂಬಿಕೊಳ್ಳಬಲ್ಲದು. ಗಿಬ್ರಾನ್. ಅಲ್ವಿದಾ. ವೀರಣ್ಣ ಮಡಿವಾಳರ.